ಜನವರಿ 2026ರಲ್ಲಿ ನಡೆದ ಪ್ರಮುಖ ಪ್ರಚಲಿತ ಘಟನೆಗಳು 150+ ಕ್ವೆಶ್ಚನ್ಸ್. ವಾಚ್ ಫುಲ್ ವಿಡಿಯೋ. ರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಉತ್ತರ ಗುಜರಾತ್. ಇತ್ತೀಚಿನ ವರದಿಯ ಪ್ರಕಾರ ಭಾರತ ಇತ್ತೀಚೆಗೆ ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯಾಯಿತು? ಉತ್ತರ ಜಪಾನ್. ಜನವರಿ 2026ರಿಂದ ನಿರಾಶ್ರಿತರು ವಿಶ್ವಸಂಸ್ಥೆಯ ಹೈಕಮಿಷನರ್ ಆಗಿ ನೇಮಕಗೊಂಡವರು ಯಾರು? ಉತ್ತರ ಬರ್ಹಮ್ ಸಾಲಿ. ವೈದ್ಯಕೀಯ ಶಿಕ್ಷಣಕ್ಕಾಗಿ ರಾಜಸ್ಥಾನ ಸರ್ಕಾರವು ಪ್ರಾರಂಭಿಸಿದ ಡಿಜಿಟಲ್ ಸಂವಹನ ವೇದಿಕೆಯ ಹೆಸರೇನು? ಉತ್ತರ ಆರೋಗ್ಯ ಸಂವಾದ ಪೋರ್ಟಲ್. ಪ್ರಲಯ ಕ್ಷಿಪಣಿಗಳ ಸಾಲ್ವೋ ಉಡಾವಣೆಯನ್ನು ಯಾವ ಸಂಸ್ಥೆ ನಡೆಸಿತು? ಉತ್ತರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. UPI ಸೇವೆಗಳನ್ನು ಒದಗಿಸುವ ಗುರಿ ಹೊಂದಿರುವ Rediff.com ಇಂಡಿಯಾ ಲಿಮಿಟೆಡ್ ಪ್ರಾರಂಭಿಸುತ್ತಿರುವ ಹೊಸ ಡಿಜಿಟಲ್ ಪಾವತಿ ವೇದಿಕೆಯ ಹೆಸರೇನು? ಉತ್ತರ ರೆಡಿಫ್ ಪೇ. ಇನ್ಸ್ಟೆಂಟ್ನೊಂದಿಗೆ ಭಾರತದ ಮೊದಲ 3D ಫ್ಲೆಕ್ಸ್ ಜಲೀಯ ಆಂಜಿಯೋಗ್ರಫಿಯನ್ನು ಎಲ್ಲಿ ನಡೆಸಲಾಯಿತು? ಉತ್ತರ ಸೇನಾ ಆಸ್ಪತ್ರೆ, ದೆಹಲಿ. ವಾಡಾ 2024 ವರದಿಯ ಪ್ರಕಾರ 2024ರಲ್ಲಿ ಭಾರತದ ನಂತರ ಎರಡನೇ ಅತಿ ಹೆಚ್ಚು ಪಾಸಿಟಿವ್ ಡೋಪಿಂಗ್ ಪ್ರಕರಣಗಳನ್ನು ದಾಖಲಿಸಿದ ದೇಶ ಯಾವುದು? ಉತ್ತರ ನಾರ್ವೆ. ಗೋವಾ ಹೊಸದಾಗಿ ಘೋಷಿಸಿದ 3ನೇ ಜಿಲ್ಲೆಯ ಹೆಸರೇನು? ಉತ್ತರ ಕುಶಾವತಿ. ಇತ್ತೀಚೆಗೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಭಾರತೀಯ ರಫ್ತುಗಳಿಗೆ ಸುಂಕರಹಿತ ಪ್ರವೇಶವನ್ನು ಒದಗಿಸುವ ECTA ವ್ಯಾಪಾರ ಒಪ್ಪಂದವಾಯಿತು. ECTA ಪೂರ್ಣ ರೂಪವೇನು? ಉತ್ತರ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದ. 2026ರ 29ನೇ ರಾಷ್ಟ್ರೀಯ ಕ್ರೀಡಾ ಕ್ಲೈಂಬಿಂಗ್ ಚಾಂಪಿಯನ್ಶಿಪ್ನಲ್ಲಿ ಯುವ ಬಾಲಕಿಯರ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು? ಉತ್ತರ ಆಮಿರಿಯಾ ಖೋಸ್ಲಾ. ಡಿಸೆಂಬರ್ 2025ರಲ್ಲಿ ತೈವಾನ್ ಸುತ್ತಲೂ ನಡೆಸಿದ ಚೀನಾದ ಮಿಲಿಟರಿ ಅಭ್ಯಾಸಗಳ ಹೆಸರೇನು? ಉತ್ತರ ಜಸ್ಟಿಸ್ ಮಿಷನ್ 2025. ಅಮೆಜೋನಿಯನ್ ಕುಟುಕು ರಹಿತ ಜೇನುನೊಣಗಳು ಇತ್ತೀಚೆಗೆ ಯಾವ ದೇಶದಿಂದ ಕಾನೂನು ಹಕ್ಕುಗಳನ್ನು ಪಡೆದ ವಿಶ್ವದ ಮೊದಲ ಕೀಟಗಳಾಗಿವೆ? ಉತ್ತರ ಪೆರು. ಇತ್ತೀಚೆಗೆ ಇರಾನ್ ತನ್ನ 3 ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಲು ಬಳಸಿಕೊಂಡ ಬೇರೆ ದೇಶದ ಉಡಾವಣಾ ವಾಹನ ಯಾವುದು? ಉತ್ತರ ಸೋಯುಜ್ ರಾಕೆಟ್. ಇತ್ತೀಚೆಗೆ ವಾಯುಗಾಮಿ ಅಪ್ಲಿಕೇಶನ್ಗಳಿಗಾಗಿ ಸ್ಥಳೀಯ ಡಿಜಿಟಲ್ ಸಂವಹನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಭಾರತೀಯ ವಾಯುಪಡೆಯ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಯಾವ ಸಂಸ್ಥೆಯೊಂದಿಗೆ MOUಗೆ ಸಹಿ ಹಾಕಿದೆ? ಉತ್ತರ IIT ಮದ್ರಾಸ್. ಜನವರಿ 2026ರಲ್ಲಿ ಭಾರತದಲ್ಲಿ ರಾಷ್ಟ್ರವ್ಯಾಪಿ ವಾಯ್ಸ್ ಓವರ್ ವೈಫೈ ಸೇವೆಗಳನ್ನು ಯಾವ ಸಾರ್ವಜನಿಕ ವಲಯದ ಟೆಲಿಕಾಂ ಕಂಪನಿ ಬಿಡುಗಡೆ ಮಾಡಿತು? ಉತ್ತರ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್. ನ್ಯೂಜಿಲ್ಯಾಂಡ್ ಮಾಜಿ ಕ್ರಿಕೆಟಿಗ ಡೌಗ್ ಬ್ರೇಸ್ವೆಲ್ ಯಾವ ಹಂತದ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ? ಉತ್ತರ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಎಲ್ಲ ಪ್ರಕಾರಗಳು. ಇತ್ತೀಚೆಗೆ ನಿಧನರಾದ ಹಿರಿಯ ಮಲಯಾಳಂ ಸಿನಿಮಾ ಕಲಾ ನಿರ್ದೇಶಕ K. ಶೇಖರ್ ಭಾರತೀಯ ಸಿನಿಮಾದಲ್ಲಿ ಯಾವ ತಾಂತ್ರಿಕ ನಾವೀನ್ಯತೆಗೆ ಹೆಸರುವಾಸಿಯಾಗಿದ್ದರು? ಉತ್ತರ ಆಂಟಿ-ಗ್ರಾವಿಟಿ ರೂಮ್ ಕ್ರಿಯೇಟೆಡ್ ಯೂಸಿಂಗ್ ಪ್ರಾಕ್ಟಿಕಲ್ ಎಫೆಕ್ಟ್ಸ್. ಜಾಗತಿಕ ಕುಟುಂಬ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಜನವರಿ 1. ಕ್ಲೋಸ್ ಕ್ವಾರ್ಟರ್ ಬ್ಯಾಟಲ್ ಕಾರ್ಬೈನ್ ಅನ್ನು ಯಾವ ಸಂಸ್ಥೆ ವಿನ್ಯಾಸಗೊಳಿಸಿದೆ? ಉತ್ತರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಇತ್ತೀಚೆಗೆ ಸುದ್ದಿಗಳಲ್ಲಿ ವರದಿಯಾದ ಅಪರೂಪದ ಪಕ್ಷಿ ಪ್ರಭೇದವಾದ ಸಿರ್ಕಿಯಾ ಮಲ್ಕೋವಾ ಸಾಮಾನ್ಯವಾಗಿ ಯಾವ ರಾಜ್ಯದ ಬಯಲು ಪ್ರದೇಶಗಳಲ್ಲಿ ಕಂಡುಬರುತ್ತದೆ? ಉತ್ತರ ಉತ್ತರಾಖಂಡ. 8ನೇ ರಾಜ್ಯವೇ ತನ್ನ ಆಯೋಗವನ್ನು ರಚಿಸಿದ ಮೊದಲ ರಾಜ್ಯವು ಯಾವುದು? ಉತ್ತರ ಅಸ್ಸಾಂ. ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಚಿಕಿತ್ಸೆಗಾಗಿ ಅಭಿವೃದ್ಧಿಪಡಿಸಲಾದ ಒಂದು ಬಾರಿ ಜೀನ್ ಚಿಕಿತ್ಸೆಯಾದ ITವಿಸ್ಮಾ ಅನ್ನು ಯಶಸ್ವಿಯಾಗಿ ನಿರ್ವಹಿಸಿದ ವಿಶ್ವದ ಮೊದಲ ಆಸ್ಪತ್ರೆ ಯಾವುದು? ಉತ್ತರ ಶೇಖ್ ಖಲೀಫಾ ಮೆಡಿಕಲ್ ಸಿಟಿ, ಅಬುಧಾಬಿ. ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಲ್ಲಿ ಗುಣಮಟ್ಟದ ಭರವಸೆಯನ್ನು ಬಲಪಡಿಸಲು ರಾಷ್ಟ್ರೀಯ ಪರೀಕ್ಷಾ ಸದನ ಇತ್ತೀಚೆಗೆ ಯಾವ ಸಂಸ್ಥೆಯೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಇತ್ತೀಚೆಗೆ ರಕ್ಷಣಾ ಸಚಿವಾಲಯವು 48 ಬಾರಿ ತೂಕದ ಟಾರ್ಪಿಡೋಗಳ ಖರೀದಿ ಮತ್ತು ಏಕೀಕರಣಕ್ಕಾಗಿ ₹4,666 ಕೋಟಿ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಟಾರ್ಪಿಡೋಗಳು ಭಾರತೀಯ ನೌಕಾಪಡೆಯ ಯಾವ ವರ್ಗದ ಜಲಾಂತರ್ಗಾಮಿ ನೌಕೆಗಳ ಕಾರ್ಯಾಚರಣೆ ಮತ್ತು ದಾಳಿ ಸಾಮರ್ಥ್ಯವನ್ನು ಬಲಪಡಿಸಲು ನಿರ್ದಿಷ್ಟವಾಗಿ ಉದ್ದೇಶಿಸಲಾಗಿದೆ? ಉತ್ತರ ಕಾಲ್ವರಿ ವರ್ಗ ಜಲಾಂತರ್ಗಾಮಿಗಳು. ಡೈರೆಕ್ಟರೇಟ್ ಜನರಲ್ ಆಫ್ ಪ್ಯಾರಿಸ್ ಟ್ರೇಡ್ ಯ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ?
ಅಸ್ಸಾಂನ ನಾಗಮ್ ಜಿಲ್ಲೆಯಲ್ಲಿ ಶ್ರೀಮಂತ ಶಂಕರ ದೇವರ ಜನ್ಮಸ್ಥಳವಾದ ರೂ. 2027 ಕೋಟಿ ವೆಚ್ಚದ ಪುನರಭಿವೃದ್ಧಿಗೊಳಿಸಿದ ಭಟರ್ದಾದ ತಾನ್ ಅನ್ನು ಯಾರು ಉದ್ಘಾಟಿಸಿದರು? ಉತ್ತರ: ಅಮಿತ್ ಶಾ. ಆರ್ಬಿಐ ರೆಪೋ ದರದಲ್ಲಿ ಒಟ್ಟು 125 ಬೇಸಿಸ್ ಪಾಯಿಂಟ್ಗಳ ಕಡಿತದ ಹೊರತಾಗಿಯೂ ಪಿಪಿಎಫ್ ಮತ್ತು ಸುಕನ್ಯಾ ಸಮೃದ್ಧಿಯಂತಹ ವಿವಿಧ ಸಣ್ಣ ಉಳಿತಾಯ ಯೋಜನೆಗಳ ಮೇಲಿನ ಬಡ್ಡಿದರಗಳನ್ನು ಯಾವುದೇ ಪರಿಷ್ಕರಣೆ ಇಲ್ಲದೆ ಸತತ ಎಷ್ಟು ತ್ರೈಮಾಸಿಕಗಳವರೆಗೆ ಉಳಿಸಿಕೊಳ್ಳಲಾಗಿದೆ? ಉತ್ತರ: 8 ತ್ರೈಮಾಸಿಕಗಳು. ಮಾರ್ಚ್ 31, 2025 ವೇಳೆಗೆ ದೇಶದಲ್ಲಿ ಒಟ್ಟು ಎಟಿಎಂಗಳ ಸಂಖ್ಯೆ ಎಷ್ಟು? ಉತ್ತರ: 2,51,057. ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಯಾವ ಉಪಕ್ರಮದ ಅಡಿಯಲ್ಲಿ ಸಿಲ್ಕ್ ದಿ ನೇಷನ್ ಎಐ ಚಾಲೆಂಜ್ ಅನ್ನು ಪ್ರಾರಂಭಿಸಿದರು? ಉತ್ತರ: ಎಐ ರೆಡಿನೆಸ್ ಉಪಕ್ರಮಕ್ಕಾಗಿ ಕೌಶಲ್ಯ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಗ್ಯಾಲಕ್ಸಿ ಕಪ್ಪೆ ಭಾರತದ ಯಾವ ಪ್ರದೇಶಕ್ಕೆ ಸ್ಥಳೀಯವಾಗಿದೆ? ಉತ್ತರ: ಪಶ್ಚಿಮ ಘಟ್ಟಗಳು. ಇತ್ತೀಚೆಗೆ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಹೊಸ ಲೋಗೋವನ್ನು ಅನಾವರಣಗೊಳಿಸಿತು. ಈ ಹೊಸ ಲೋಗೋದಲ್ಲಿನ ಯಾವ ಚಿಹ್ನೆಯು ಸಂಖ್ಯಾಶಾಸ್ತ್ರೀಯ ದತ್ತಾಂಶದ ಪಾತ್ರವನ್ನು ನಿರ್ದಿಷ್ಟವಾಗಿ ಎತ್ತಿ ತೋರಿಸುತ್ತದೆ? ಉತ್ತರ: ರೂಪಾಯಿ ಚಿಹ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವಿಷ್ಣುಘಡ ಪೀಪಲ್ಕೋಟಿ ಜಲವಿದ್ಯುತ್ ಯೋಜನೆಯು ಯಾವ ನದಿಯಲ್ಲಿದೆ? ಉತ್ತರ: ಅಲಕಾನಂದ. ದಕ್ಷಿಣ ಧ್ರುವಕ್ಕೆ ಸ್ಕೀಯಿಂಗ್ ಮಾಡಿದ ಅತ್ಯಂತ ಕಿರಿಯ ಭಾರತೀಯ ಮತ್ತು ವಿಶ್ವದ 2ನೇ ಕಿರಿಯ ಮಹಿಳೆ ಎನಿಸಿಕೊಂಡ ಕಾಮ್ಯಾ ಕಾರ್ತಿಕೇಯನ್ ದಕ್ಷಿಣ ಧ್ರುವವನ್ನು ತಲುಪಲು ಸ್ಕೀಯಿಂಗ್ ಮಾಡಿದ ಒಟ್ಟು ದೂರ ಎಷ್ಟು? ಉತ್ತರ: 115 ಕಿಲೋಮೀಟರ್. ವಿಶ್ವ ಬ್ರೈಲ್ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ: ಜನವರಿ 4. ಭಾರತದ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲನ್ನು ಯಾವ ಸಂಸ್ಥೆ ವಿನ್ಯಾಸಗೊಳಿಸಿದೆ? ಉತ್ತರ: ಇಂಟಗ್ರಲ್ ಕೋಚ್ ಫ್ಯಾಕ್ಟರಿ. ಗಿನಿಯಾದಲ್ಲಿ ಇತ್ತೀಚೆಗೆ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯಾರು ಗೆದ್ದಿದ್ದಾರೆ? ಉತ್ತರ: ಮಮಡಿ ಡೌಂಬೊಯ್ಯ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಲಾಲ್ ಜಲವಿದ್ಯುತ್ ಯೋಜನೆಯು ಯಾವ ನದಿಯಲ್ಲಿದೆ? ಉತ್ತರ: ಚೆನಾಬ್. ತೈಮರ್ ಯಾವ ದೇಶವು ಅಭಿವೃದ್ಧಿಪಡಿಸಿದ ವಾಯು ಉಡಾವಣಾ ಕ್ರೂಸ್ ಕ್ಷಿಪಣಿಯಾಗಿದೆ? ಉತ್ತರ: ಪಾಕಿಸ್ತಾನ. ಡಿಸೆಂಬರ್ 2025 ಒಟ್ಟು ಜಿಎಸ್ಟಿ ಸಂಗ್ರಹ ಎಷ್ಟು? ಉತ್ತರ: ರೂಪಾಯಿ 1.75 ಲಕ್ಷ ಕೋಟಿ. ಡಿಸೈನ್ ಲಿಂಕ್ಸ್ ಇನ್ಸೆಂಟಿವ್ ಯೋಜನೆಯನ್ನು ಯಾವ ಸಚಿವಾಲಯವು ಜಾರಿಗೆ ತರುತ್ತದೆ? ಉತ್ತರ: ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಜನವರಿ 1, 2017 9 ವರ್ಷಗಳನ್ನು ಪೂರೈಸಿದೆ. ಈ ಯೋಜನೆ ಅಡಿಯಲ್ಲಿ ಮೊದಲ ಮಗುವಿಗೆ ನೀಡಲಾಗುವ ಒಟ್ಟು ನಗದು ಪ್ರಯೋಜನ ಎಷ್ಟು? ಉತ್ತರ: ರೂಪಾಯಿ 5,000. ಭಾರತದಲ್ಲಿ ರೋಗಗಳ ಅಧಿಸೂಚನೆಗೆ ಯಾವ ಕಾನೂನು ಚೌಕಟ್ಟು ಆಧಾರವನ್ನು ಒದಗಿಸುತ್ತದೆ? ಉತ್ತರ: ಸಾಂಕ್ರಾಮಿಕ ರೋಗಗಳ ಕಾಯ್ದೆ 1897. ಡಿಸೆಂಬರ್ 2025 ದಾಖಲಿಸಲಾದ ಒಟ್ಟು ಯುಪಿಐ ವಹಿವಾಟುಗಳ ಸಂಖ್ಯೆ ಎಷ್ಟು? ಉತ್ತರ: 21.63 ಬಿಲಿಯನ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬ್ಯಾಕ್ಟೀರಿಯನ್ ಒಂಟೆಯ ಐಯುಸಿಎನ್ ಸಂರಕ್ಷಣಾ ಸ್ಥಿತಿ ಏನು? ಉತ್ತರ: ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು. ದೀಪ್ತಿ ಶರ್ಮಾ ಯಾವ ಆಸ್ಟ್ರೇಲಿಯಾದ ಬೌಲರ್ನನ್ನು ಹಿಂದಿಕ್ಕುವ ಮೂಲಕ ಮಹಿಳಾ ಟಿ20ಗಳಲ್ಲಿ ಪ್ರಮುಖ ವಿಕೆಟ್ ಪಡೆದ ಆಟಗಾರ್ತಿಯಾದರು? ಉತ್ತರ: ಮೇಗನ್ ಶುಟ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕ್ಯಾಲಮರಿಯಾ ಮಿಜೋರಾನೆನ್ಸಿಸ್ ಎಂದರೇನು? ಉತ್ತರ: ಹೊಸ ಜಾತಿಯ ರೀಡ್ ಹಾವು. ಚೆನ್ನೈನ ಮ್ಯೂಸಿಕ್ ಅಕಾಡೆಮಿಯಲ್ಲಿ ನಡೆದ 19ನೇ ನೃತ್ಯೋತ್ಸವದಲ್ಲಿ ನೃತ್ಯ ಕಲಾವಿದೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಉತ್ತರ: ಊರ್ಮಿಳಾ ಸತ್ಯನಾರಾಯಣ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಧನ್ಯಂಗಂಗಾ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಉತ್ತರ: ಮಹಾರಾಷ್ಟ್ರ. ಅದಾನಿ ಗ್ರೂಪ್ ಇತ್ತೀಚೆಗೆ ಪ್ರಾರಂಭಿಸಿದ 570 ಮೆಗಾವ್ಯಾಟ್ ವಾಂಗ್ಚು ಜಲವಿದ್ಯುತ್ ಯೋಜನೆಯನ್ನು ಯಾವ ದೇಶದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ? ಉತ್ತರ: ಭೂತಾನ್. ಕೈಗಾರಿಕೆ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಚಾರ ಕಾರ್ಯಕ್ರಮ ಯಾವ ಸಂಸ್ಥೆಯ ಉಪಕ್ರಮವಾಗಿದೆ? ಉತ್ತರ: ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನೆ ಇಲಾಖೆ. ವಾರಣಾಸಿಯಲ್ಲಿ 72ನೇ ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾವಳಿಯನ್ನು ಯಾರು ಉದ್ಘಾಟಿಸಿದರು? ಉತ್ತರ: ನರೇಂದ್ರ ಮೋದಿ. ಯಾವ ಸಂಸ್ಥೆಯು ಸಮುದ್ರ ನೀರಿನ ಉಪ್ಪು ತೆಗೆಯುವ ಎಂಬ ಪೋರ್ಟಲ್ ಸಂಸ್ಕರಣಾ ಸಾಧನವನ್ನು ಅಭಿವೃದ್ಧಿಪಡಿಸಿದೆ? ಉತ್ತರ: ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಜೈಪುರವು ಜನವರಿ 15 ಮೊದಲ ಬಾರಿಗೆ 78ನೇ ಸೇನಾ ದಿನದ ಪೆರೇಡ್ ಅನ್ನು ಆಯೋಜಿಸಲಿದೆ. ಜೈಪುರದ ಯಾವ ರಸ್ತೆಯಲ್ಲಿ ಸೇವಾ ದಿನ ಪೆರೇಡ್ ನಡೆಯಲಿದೆ? ಉತ್ತರ: ಮಹಲ್ ರಸ್ತೆ. ರಾಷ್ಟ್ರೀಯ ಸಿದ್ಧ ದಿನವನ್ನು ಪ್ರತಿ ವರ್ಷ ಭಾರತದಲ್ಲಿ ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ: ಜನವರಿ 6. ರಾಜಸ್ಥಾನ ಪ್ರಾದೇಶಿಕ ಎಐ ಇಂಪ್ಯಾಕ್ಟ್ ಸಮ್ಮೇಳನವನ್ನು ಯಾವ ನಗರವು ಆಯೋಜಿಸುತ್ತದೆ? ಉತ್ತರ: ಜೈಪುರ. ಉಡುಪು ರಫ್ತು ಉತ್ತೇಜನ ಮಂಡಳಿಯು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಉತ್ತರ: ಜವಳಿ ಸಚಿವಾಲಯ.
ಒಟ್ಟು ಎಷ್ಟು ಪ್ರಮಾಣದ ಅಕ್ಕಿ ಉತ್ಪಾದನೆಯೊಂದಿಗೆ ಭಾರತವು ಚೀನಾವನ್ನು ಹಿಂದಿಕ್ಕಿ ವಿಶ್ವದ ಅತಿದೊಡ್ಡ ಅಕ್ಕಿ ಉತ್ಪಾದಕ ರಾಷ್ಟ್ರವಾಗಿದೆ? ಉತ್ತರ 150.18 ಮಿಲಿಯನ್ ಟನ್ಗಳು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮೇಲ್ಘಾಟ್ ಹುಲಿ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿದೆ? ಉತ್ತರ ಮಹಾರಾಷ್ಟ್ರ. ಭಾರತದ ಸಾಂಪ್ರದಾಯಿಕ ಔಷಧ ವ್ಯವಸ್ಥೆ ಆಯುಷ್ ಯಾವ ದೇಶಗಳೊಂದಿಗೆ ವ್ಯಾಪಾರ ಒಪ್ಪಂದಗಳಲ್ಲಿ ಔಪಚಾರಿಕ ಮುನ್ನಡೆಯನ್ನು ಪಡೆದಿದೆ? ಉತ್ತರ ಒಮನ್ ಮತ್ತು ನ್ಯೂಜಿಲೆಂಡ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಎಂಬ ಪರಿಣಾಮ ಏನು? ಉತ್ತರ ಕೆಲವು ಪರಿಸ್ಥಿತಿಗಳಲ್ಲಿ ಬಿಸಿನೀರು ತಣ್ಣೀರಿಗಿಂತ ವೇಗವಾಗಿ ಹೆಪ್ಪುಗಟ್ಟಬಹುದು. ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಮತ್ತು ಸುಗ್ಗಿಯ ಋತುವಿನ ನಂತರ ಆಚರಿಸಲಾಗುವ ಗಾನ್ಯೈ ಹಬ್ಬವು ಮಣಿಪುರದ ಯಾವ ಸಮುದಾಯದೊಂದಿಗೆ ಸಂಬಂಧಿಸಿದೆ? ಉತ್ತರ ಕಬುಯಿ. ಸಬಲೀಕೃತ ಮಹಿಳೆಯರನ್ನು ಕುರಿತು ಮಾಹಿತಿ ನೀಡಲು ಮತ್ತು ಪೋಷಿಸಲು ಮಾನದಂಡಗಳು ಸಹಾಯ ಮಾಡುತ್ತವೆ. ಯೋಜನೆಯು ಯಾವ ಸಂಸ್ಥೆಯ ಉಪಕ್ರಮವಾಗಿದೆ? ಉತ್ತರ ಭಾರತೀಯ ಮಾನದಂಡಗಳ ಬ್ಯೂರೋ. ಭಾರತೀಯ ಸೇನೆಯು ಸಮುದಾಯ ರೇಡಿಯೋ ಕೇಂದ್ರ ರೇಡಿಯೋ ಸಂಗಮ್ ಅನ್ನು ಎಲ್ಲಿ ಪ್ರಾರಂಭಿಸಿದೆ? ಉತ್ತರ ರಾಜೌರಿ J&K. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವಾಂಗ್ಚು ಜಲವಿದ್ಯುತ್ ಯೋಜನೆಯು ಯಾವ ದೇಶದಲ್ಲಿದೆ? ಉತ್ತರ ಭೂತಾನ್. ICICI ಬ್ಯಾಂಕಿನ ಹೊಸದಾಗಿ ಪ್ರಾರಂಭಿಸಲಾದ ಕ್ಯಾಪಿಟಲ್ ಗೇನ್ಸ್ ಖಾತೆ ಯೋಜನೆಯ ಅಡಿಯಲ್ಲಿ ಖಾತೆಯನ್ನು ತೆರೆಯಲು ಆರಂಭದಲ್ಲಿ ಯಾರು ಅರ್ಹರು? ಉತ್ತರ ನಿವಾಸಿ ವ್ಯಕ್ತಿಗಳು ಮತ್ತು ಹಿಂದೂ ಅವಿಭಜಿತ ಕುಟುಂಬಗಳು. ಭಾರತೀಯ ಕ್ರೀಡಾ ಪ್ರಾಧಿಕಾರ ಯಾವ ಸಚಿವಾಲಯದಿಂದ ಸ್ಥಾಪಿಸಲ್ಪಟ್ಟ ಅತ್ಯುನ್ನತ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಯಾಗಿದೆ? ಉತ್ತರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ. ಯಾವ ಕಂಪನಿಯು ಇಟಲಿಯ ಕಾಸ್ಮೋಸ್ ಸ್ಕೈಮೆಡ್ 2ನೇ ತಲೆಮಾರಿನ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾಯಿಸಿತು? ಉತ್ತರ ಸ್ಪೇಸ್ ಎಕ್ಸ್. ಜಾರ್ಖಂಡ್ ಹೈಕೋರ್ಟ್ನ ಮುಖ್ಯಾಧೀಶರಾಗಿ ಯಾರನ್ನು ನೇಮಿಸಲಾಗಿದೆ? ಉತ್ತರ ನ್ಯಾಯಮೂರ್ತಿ ಮಹೇಶ್ ಶರತ್ ಚಂದ್ರ ಸೋನಕ್. ಅತ್ಯಂತ ಅಪರೂಪದ ಶ್ರೀಗಂಧದ ಚಿರತೆಯನ್ನು ಮೊದಲ ಬಾರಿಗೆ ಯಾವ ಭಾರತೀಯ ರಾಜ್ಯವು ದಾಖಲಿಸಿದೆ? ಉತ್ತರ ಕರ್ನಾಟಕ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ತಂತೈ ಪೆರಿಯಾರ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಉತ್ತರ ತಮಿಳುನಾಡು. ಜನವರಿ 1, 2026ರಿಂದ ತೆರಿಗೆದಾರರು ಹೂಡಿಕೆ ಮಾಡದ ದೀರ್ಘಾವಧಿಯ ಬಂಡವಾಳ ಲಾಭಗಳನ್ನು ಇಡಲು ಅನುವು ಮಾಡಿಕೊಡುವ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಮಾರುಕಟ್ಟೆಯನ್ನು ಪ್ರವೇಶಿಸಲು ಭಾರತ ಸರ್ಕಾರದಿಂದ ಯಾವ ಖಾಸಗಿ ವಲಯದ ಬ್ಯಾಂಕ್ ಅನುಮೋದನೆ ಪಡೆದಿದೆ? ಉತ್ತರ ICICI ಬ್ಯಾಂಕ್. 2ನೇ ಖೇಲೋ ಇಂಡಿಯಾ ಬೀಚ್ ಕ್ರೀಡಾಕೂಟದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಪದಕ ಸ್ಪರ್ಧೆಯಲ್ಲ? ಉತ್ತರ ಮಲ್ಲಖಂಬ್. HPCL ವಿಶ್ವದ ಮೊದಲ ಮತ್ತು ಅತಿದೊಡ್ಡ ದ್ರವ ಪರಿವರ್ತನೆ, ಗರಿಷ್ಠ ಉಳಿಕೆ ಮೇಲ್ದರ್ಜೆ ಸೌಲಭ್ಯವನ್ನು ಯಾವ ಸ್ಥಳದಿಂದ ಪ್ರಾರಂಭಿಸಿತು? ಉತ್ತರ ವಿಶಾಖಪಟ್ಟಣಂ, ಆಂಧ್ರಪ್ರದೇಶ. ಸೋಮಾಲಿಲ್ಯಾಂಡ್ ಅನ್ನು ಸ್ವತಂತ್ರ ಮತ್ತು ಸಾರ್ವಭೌಮ ರಾಜ್ಯವೆಂದು ಔಪಚಾರಿಕವಾಗಿ ಗುರುತಿಸಿದ ಮೊದಲ ದೇಶ ಯಾವುದು? ಉತ್ತರ ಇಸ್ರೇಲ್. ಪ್ರೊ ಕುಸ್ತಿ ಲೀಗ್ ಸೀಸನ್ 5 ಹರಾಜಿನಲ್ಲಿ ರೂ. 60 ಲಕ್ಷದ ಅತ್ಯಧಿಕ ಬಿಡ್ ಯಾರಿಗೆ ಸಿಕ್ಕಿತು? ಉತ್ತರ ಯುಇ ಸುಜುಕಿ. ಏಕಲವ್ಯ ಮಾದರಿ ವಸತಿ ಶಾಲೆಗಳ CSR ಅನುದಾನಿತ ಅಭಿವೃದ್ಧಿಗಾಗಿ NSTFDC ಯೊಂದಿಗೆ ಯಾವ ಕಂಪನಿಯು MOUಗೆ ಸಹಿ ಹಾಕಿದೆ? ಉತ್ತರ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್. ಪ್ರಧಾನಿ ಮೋದಿಯವರ ಕೆಂಪುಕೋಟೆ ಭಾಷಣಗಳ ಸಂಕಲನ ಕುತುಬ್ ಎ ಮೋದಿ ಲಾಲ್ ಕಿಲಾ ಕಿ ಫಸೀಲ್ ಸೆ ಪುಸ್ತಕವನ್ನು ಯಾರು ಬಿಡುಗಡೆ ಮಾಡಿದರು? ಉತ್ತರ ಧರ್ಮೇಂದ್ರ ಪ್ರಧಾನ್. ರಿಲಯನ್ಸ್ ಪ್ಯಾಕೇಜ್ಡ್ ವಾಟರ್ ಬ್ರ್ಯಾಂಡ್ ಕ್ಯಾಂಪಸ್ ಶೂರ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಅಮಿತಾಬ್ ಬಚ್ಚನ್. ಇತ್ತೀಚೆಗೆ ನಿಧನರಾದ ಮಾಜಿ ಕೇಂದ್ರ ಸಚಿವ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕ ಸುರೇಶ್ ಕಲ್ಮಡಿ ಯಾವ ಅವಧಿಗೆ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು? ಉತ್ತರ 1996ರಿಂದ 2012. ಡಿಸೆಂಬರ್ 2025ರಲ್ಲಿ UPI ಎಷ್ಟು ವಹಿವಾಟುಗಳನ್ನು ದಾಖಲಿಸಿತು? ಇದು ಅದರ ಅತ್ಯಧಿಕ ಮಾಸಿಕ ಪ್ರಮಾಣವನ್ನು ಸೂಚಿಸುತ್ತದೆ. ಉತ್ತರ 20.47 ಬಿಲಿಯನ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕಮಲಾ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ? ಉತ್ತರ ಅರುಣಾಚಲ ಪ್ರದೇಶ. ಭಾರತದ ಸ್ಪರ್ಧಾತ್ಮಕ ಆಯೋಗ ಇತ್ತೀಚೆಗೆ ನಿಪ್ಪಲ್ ಸ್ಟೀಲ್ ಕಾರ್ಪೊರೇಷನ್ನಿಂದ ಯಾವ ಕಂಪನಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಅನುಮೋದಿಸಿದೆ? ಉತ್ತರ ಕ್ರೊಸಾಕಿ ಅರಿಮಾ ಕಾರ್ಪೊರೇಷನ್. ವಿಮರ್ ತ್ರಿಕೋನವು ಯಾವ 3 ದೇಶಗಳ ರಾಜಕೀಯ ಗುಂಪಾಗಿದೆ? ಉತ್ತರ ಫ್ರಾನ್ಸ್, ಜರ್ಮನಿ, ಪೋಲೆಂಡ್. ನವದೆಹಲಿಯಲ್ಲಿ ಟ್ರೇಡ್ ವಾಚ್ ತ್ರೈಮಾಸಿಕದ 5ನೇ ಆವೃತ್ತಿಯನ್ನು ಯಾರು ಅನಾವರಣಗೊಳಿಸಿದರು? ಉತ್ತರ ಡಾಕ್ಟರ್ ಅರವಿಂದ ವೀರಮನಿ. ಗಣಿ ಸುರಕ್ಷತಾ ನಿರ್ದೇಶನ ಆಲಯ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಉತ್ತರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ. ವೈಜ್ಞಾನಿಕ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ತಾಂತ್ರಿಕ ಹಿಂದಿ ಬಳಕೆಯನ್ನು ಉತ್ತೇಜಿಸಲು ಅಭ್ಯುದಯ 3ನೇ ತಾಂತ್ರಿಕ ಹಿಂದಿ ವಿಚಾರ ಸಂಕಿರಣವನ್ನು ಯಾವ ಸಂಸ್ಥೆಯಲ್ಲಿ ಆಯೋಜಿಸಲಾಗಿದೆ? ಉತ್ತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂದೋರ್.
ಮಣಿಪುರದಲ್ಲಿ ಬರಾಕ್ ನದಿ ಜಲಾನಯನ ಪ್ರದೇಶವನ್ನು ಪುನರುಜ್ಜೀವನಗೊಳಿಸಲು ಸೇನಾಪತಿ ಅರಣ್ಯ ವಿಭಾಗವು ಪ್ರಾರಂಭಿಸಿದ ಉಪಕ್ರಮದ ಹೆಸರೇನು? ಉತ್ತರ ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್. ಕೇಂದ್ರ ಶಿಕ್ಷಣ ಸಚಿವ ಶ್ರೀ ಧರ್ಮೇಂದ್ರ ಪ್ರಧಾನ್ ಇತ್ತೀಚೆಗೆ ಶಾಸ್ತ್ರೀಯ ಭಾರತೀಯ ಭಾಷೆಗಳಲ್ಲಿ 55 ಸಾಹಿತ್ಯ ಕೃತಿಗಳನ್ನು ಯಾವ ಸ್ಥಳದಲ್ಲಿ ಬಿಡುಗಡೆ ಮಾಡಿದರು? ಉತ್ತರ ನವದೆಹಲಿ. ಜನವರಿ 2026ರಲ್ಲಿ ನ್ಯಾಯಮೂರ್ತಿ ಎ. ಮುಹಮ್ಮದ್ ಮುಸ್ತಕ್ ಅವರು ಯಾವ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು? ಉತ್ತರ ಸಿಕ್ಕಿಂ ಹೈಕೋರ್ಟ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವೆರಾ ಸಿ ರೂಬಿನ್ ವೀಕ್ಷಣಾಲಯವು ಯಾವ ದೇಶದಲ್ಲಿದೆ? ಉತ್ತರ ಚಿಲಿ. ಇತ್ತೀಚೆಗೆ ಎಫ್ಐಟಿಟಿ ಐಐಟಿ ದೆಹಲಿಯೊಂದಿಗೆ ಎಂಒಯುಗೆ ಸಹಿ ಹಾಕಿರುವ ವೇವ್ ಎಕ್ಸ್ ಯಾವ ಸಚಿವಾಲಯದ ಒಂದು ಉಪಕ್ರಮವಾಗಿದೆ? ಉತ್ತರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ. ಯಾವ ಒಪ್ಪಂದದ ಮೇಲೆ ಇಸ್ರೇಲಲ್ಲಿ ಇರುವ ಏಕೈಕ ಭಾರತೀಯ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತ ಮತ್ತು ಇಸ್ರೇಲ್ ನಡುವೆ ಭಾರತೀಯ ರೂಪಾಯಿಗಳನ್ನು ದ್ವಿಪಕ್ಷೀಯ ವ್ಯಾಪಾರವನ್ನು ಸುಗಮಗೊಳಿಸುತ್ತಿದೆ? ಉತ್ತರ ಮುಕ್ತ ವ್ಯಾಪಾರ ಒಪ್ಪಂದ. ಜನವರಿ 6, 2026ರಂದು ಆಶನ್ ಇತಿಹಾಸದಲ್ಲಿ ಆಸ್ಟ್ರೇಲಿಯಾದ ಸ್ಟೀವ್ ಸ್ಮಿತ್ ಯಾರ ದಾಖಲೆಯನ್ನು ಹಿಂದಿಕ್ಕಿ ಎರಡನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎನಿಸಿಕೊಂಡರು? ಉತ್ತರ ಜ್ಯಾಕ್ ಆಬ್ಸ್. ಚೀನಾದ ವ್ಯಾಪಾರ ವೃತ್ತಿಪರರಿಗೆ EB-4 ವೀಸಾವನ್ನು ಭಾರತವು ಇತ್ತೀಚೆಗೆ ಪರಿಚಯಿಸಿದೆ. ಈ ವೀಸಾದ ಪ್ರಾಥಮಿಕ ಉದ್ದೇಶವೇನು? ಉತ್ತರ ನಿರ್ದಿಷ್ಟ ಕೈಗಾರಿಕಾ ಉತ್ಪಾದನೆ ಮತ್ತು ಹೂಡಿಕೆ ಸಂಬಂಧಿತ ವಾಣಿಜ್ಯ ಚಟುವಟಿಕೆಗಳನ್ನು ಸುಗಮಗೊಳಿಸುವುದು. ಭಾರತೀಯ ರೇಟಿಂಗ್ಸ್ ಮತ್ತು ರಿಸರ್ಚ್ ಪ್ರಕಾರ ಎಫ್ಟೈ 2026-27ರಲ್ಲಿ ಭಾರತದ GDP ಎಷ್ಟು ಶೇಕಡಾವಾರು ಬೆಳವಣಿಗೆಯನ್ನು ನಿರೀಕ್ಷಿಸಲಾಗಿದೆ? ಉತ್ತರ 6.9. ಜನವರಿ 2026ರಲ್ಲಿ ಎಕ್ಸಿಮ್ ಬ್ಯಾಂಕ್ ತನ್ನ ಡ್ಯುಯಲ್ ಟ್ರಾಂಚ್ US ಡಾಲರ್ ಡಿನೋಮಿನೇಟೆಡ್ ಬಾಂಡ್ಗಳ ಮೂಲಕ ಎಷ್ಟು ಒಟ್ಟು ಹಣವನ್ನು ಸಂಗ್ರಹಿಸಿದೆ? ಉತ್ತರ 1 ಬಿಲಿಯನ್. ಪಾವತಿ ನಿಯಂತ್ರಣ ಮಂಡಳಿಯ ಮೊದಲ ಸಭೆ ಮುಂಬೈನಲ್ಲಿ ನಡೆಯಿತು. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಉತ್ತರ RBI ಗವರ್ನರ್ ಸಂಜಯ್ ಮಲ್ಹೋತ್. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾರ ದಾಖಲೆಯನ್ನು ಮುರಿದು ರಾಜ್ಯದ ಅತಿ ದೊಡ್ಡ ಅವಧಿಯ ಮುಖ್ಯಮಂತ್ರಿ ಎಂಬ ಇತಿಹಾಸವನ್ನು ಸೃಷ್ಟಿಸಿದರು? ಉತ್ತರ ದೇವರಾಜ್ ಅರಸ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರಥಪಾಣಿ ಹುಲಿ ಮೀಸಲು ಪ್ರದೇಶವು ಯಾವ ರಾಜ್ಯದಲ್ಲಿದೆ? ಉತ್ತರ ಮಧ್ಯಪ್ರದೇಶ. ಇತ್ತೀಚೆಗೆ ನಿಧನರಾದ ಕಬೀಂದ್ರ ಪುರ್ಕಾಯಸ್ತ ಅವರು ಯಾವ ರಾಜಕೀಯ ಪಕ್ಷದ ಹಿರಿಯ ನಾಯಕರಾಗಿದ್ದರು? ಉತ್ತರ ಭಾರತೀಯ ಜನತಾ ಪಕ್ಷ. ರಾಷ್ಟ್ರೀಯ IED ಡೇಟಾ ನಿರ್ವಹಣಾ ವ್ಯವಸ್ಥೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಉತ್ತರ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ. ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಜಿನ್ಸನ್ ಜಾನ್ಸನ್ ಯಾವ ಕ್ರೀಡೆಯಲ್ಲಿ ರಾಷ್ಟ್ರೀಯ ದಾಖಲೆ ಹೊಂದಿದ್ದಾರೆ? ಉತ್ತರ ಮಧ್ಯಮ ದೂರದ ಓಟ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಲೆಪ್ಟೋಬ್ರಾಂಚಿಯಂ ಸೋಮಾನಿ ಮತ್ತು ಲೆಪ್ಟೋಬ್ರಾಂಚಿಯಂ ಮೆಚುಕಾ ಯಾವ ಜಾತಿಗೆ ಸೇರಿದೆ? ಉತ್ತರ ಕಪ್ಪೆ. ಫೆಡರಲ್ ಬ್ಯಾಂಕ್ ತನ್ನ ನವೀಕರಿಸಿದ ಬ್ರ್ಯಾಂಡ್ ಗುರುತನ್ನು ಫಾರ್ಚೂನರ್ ವೇವ್ ಅನ್ನು ಅನಾವರಣಗೊಳಿಸಿತು. ಈ ಸಮಯದಲ್ಲಿ ಬ್ರ್ಯಾಂಡ್ ರಾಯಭಾರಿಯಾಗಿ ಯಾರು ಹಾಜರಿದ್ದರು? ಉತ್ತರ ವಿದ್ಯಾ ಬಾಲನ್. ಭಾರತದಾದ್ಯಂತ ಡಿಜಿಟಲ್ ಸೃಷ್ಟಿಕರ್ತರನ್ನು ಸಬಲೀಕರಣಗೊಳಿಸಲು ಕ್ರಿಯೇಟರ್ ಎಸ್ ಕಾರ್ನರ್ ಪ್ಲಾಟ್ಫಾರ್ಮ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತು? ಉತ್ತರ ಪ್ರಸಾರ ಭಾರತ. FAE ಪ್ರಕಾರ 2025-26ರ ಹಣಕಾಸು ವರ್ಷದಲ್ಲಿ ಭಾರತದ ನಿಜವಾದ GDP ಬೆಳವಣಿಗೆಯ ದರ ಎಷ್ಟು ಎಂದು ಅಂದಾಜು ಮಾಡಲಾಗಿದೆ? ಉತ್ತರ 7.4%. ಜಿಲ್ಲಾ ನೇತೃತ್ವದ ಜವಳಿ ಪರಿವರ್ತನೆ ಉಪಕ್ರಮವನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಉತ್ತರ ಜವಳಿ ಸಚಿವಾಲಯ. ಎಲ್ಲರಿಗೂ ಯುವ AI ಕೋರ್ಸ್ ಅನ್ನು ಹೊರತರಲು ಸಿಂಪ್ಲಿನರ್ಸ್ ಯಾವ ಸರ್ಕಾರಿ ಉಪಕ್ರಮದೊಂದಿಗೆ ಸಹಕರಿಸಿದೆ? ಉತ್ತರ ಇಂಡಿಯಾ AI ಮಿಷನ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಚೆರೋಫೈಟ್ ಎಂದರೇನು? ಉತ್ತರ ಒಂದು ರೀತಿಯ ಹಸಿರು ಪಾಚಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ನೆಲಪಟ್ಟು ಪಕ್ಷಿಧಾಮವು ಯಾವ ರಾಜ್ಯದಲ್ಲಿದೆ? ಉತ್ತರ ಆಂಧ್ರಪ್ರದೇಶ. ನಾಗೌರಿ ಅಶ್ವಗಂಧ ಇತ್ತೀಚೆಗೆ ಭಾರತ ಸರ್ಕಾರದಿಂದ ಯಾವ ವಿಶೇಷ ಮನ್ನಣೆಯನ್ನು ಪಡೆದರು? ಉತ್ತರ ಭೌಗೋಳಿಕ ಸೂಚನೆ ಟ್ಯಾಗ್. ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯನ್ನು ಯಾವ ಸಚಿವಾಲಯ ನಿರ್ವಹಿಸುತ್ತದೆ? ಉತ್ತರ ಹಣಕಾಸು ಸಚಿವಾಲಯ. ರಸ್ತೆ ನಿರ್ಮಾಣಕ್ಕಾಗಿ ಯಾವ ಪರಿಸರ ಸ್ನೇಹಿ ವಸ್ತುಗಳನ್ನು ವಾಣಿಜ್ಯಿಕವಾಗಿ ಉತ್ಪಾದಿಸುವ ವಿಶ್ವದ ಮೊದಲ ದೇಶ ಭಾರತವಾಗಿದೆ? ಉತ್ತರ ಬಯೋಬಿಟುಮೇನ್. ಬೋಡಾ ತ್ಯೂಯರ್ ಹಬ್ಬವನ್ನು ಹಿಮಾಚಲ ಪ್ರದೇಶದಲ್ಲಿ ಯಾವ ಬುಡಕಟ್ಟು ಜನರು ಆಚರಿಸುತ್ತಾರೆ? ಉತ್ತರ ಹಟ್ಟಿ ಬುಡಕಟ್ಟು. ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಧಿಕೃತ ಆಧಾರ್ ಮ್ಯಾಸ್ಕಟ್ ಅನ್ನು ಪ್ರಾರಂಭಿಸಿದೆ. ಅದರ ಹೆಸರೇನು? ಉತ್ತರ ಉದಯ್.
ಲಾಜಿಸ್ಟಿಕ್ ನಿರ್ವಹಣೆಯನ್ನು ಆಧುನೀಕರಿಸಲು ಭಾರತೀಯ ಸೇನೆಯು ಜನವರಿ 2026ರಲ್ಲಿ ಪ್ರಾರಂಭಿಸಿದ ಪ್ಯಾನ್ ಆರ್ಮಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಹೆಸರೇನು? ಉತ್ತರ ಡಿಪೋ ಇಂಟಿಗ್ರೇಷನ್ ಮ್ಯಾನೇಜ್ಮೆಂಟ್ ಆವೃತ್ತಿ. HSBC ಪ್ರೈವೇಟ್ ಬ್ಯಾಂಕ್ನ CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಇಡಾಲಿಯು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಭದ್ರಕಾಳಿ ಶಾಸನವು ಯಾವ ದೇವಾಲಯದ ಬಗ್ಗೆ ಮಾಹಿತಿಯನ್ನು ದಾಖಲಿಸಿದೆ? ಉತ್ತರ ಸೋಮನಾಥ ದೇವಾಲಯ, ಗುಜರಾತ್. ಜನರಲ್ ಇನ್ಶೂರೆನ್ಸ್ ಕೌನ್ಸಿಲ್ನಿಂದ ಆರೋಗ್ಯ ವಿಮಾ ಪರಿಸರ ವ್ಯವಸ್ಥೆ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳ CEO ಆಗಿ ಯಾರನ್ನು ನೇಮಿಸಲಾಗಿದೆ? ಉತ್ತರ ಎಸ್ ಪ್ರಕಾಶ್. ಇಂಡಿಯನ್ ಕಸ್ಟಮ್ಸ್ ಎಲೆಕ್ಟ್ರಾನಿಕ್ ಗೇಟ್ವೇ ಯಾವ ಸಂಸ್ಥೆಯ ರಾಷ್ಟ್ರೀಯ ಎಲೆಕ್ಟ್ರಾನಿಕ್ ಪೋರ್ಟಲ್ ಆಗಿದೆ? ಉತ್ತರ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್. ಬ್ರಿಟಿಷ್ ಜೂನಿಯರ್ ಓಪನ್ 2026ರಲ್ಲಿ ಮಹಿಳೆಯರ ಅಂಡರ್-19 ವಿಭಾಗದಲ್ಲಿ ಭಾರತೀಯ ಸ್ಕ್ವಾಷ್ ಆಟಗಾರ ಅನಾಹತ್ ಸಿಂಗ್ ಯಾವ ಪದಕವನ್ನು ಗೆದ್ದರು? ಉತ್ತರ ಬೆಳ್ಳಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಉತ್ತರ ಕರ್ನಾಟಕ. 2026ರ ಆಸ್ಟ್ರೇಲಿಯನ್ ಓಪನ್ಗಾಗಿ ಘೋಷಿಸಲಾದ ಒಟ್ಟು ಬಹುಮಾನದ ಮೊತ್ತ ಎಷ್ಟು? ಇದು ಪಂದ್ಯಾವಳಿಯ ಇತಿಹಾಸದಲ್ಲೇ ದಾಖಲೆಯಾಗಿದೆ. ಉತ್ತರ 111.5 ಮಿಲಿಯನ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಝಂಸ್ಕರ್ ನದಿಯು ಯಾವ ಪ್ರಮುಖ ನದಿ ವ್ಯವಸ್ಥೆಯ ಉಪನದಿಯಾಗಿದೆ? ಉತ್ತರ ಸಿಂಧೂ ನದಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಹೂಗಳ ಕಣಿವೆ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಉತ್ತರ ಉತ್ತರಾಖಂಡ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಮೆಕೆನ್ಸ್ ಕಾಯಿಲೆಯು ಪ್ರಾಥಮಿಕವಾಗಿ ಯಾವ ಸೂಕ್ಷ್ಮ ಪೋಷಕಾಂಶದ ದುರ್ಬಲಗೊಂಡ ಚಯಾಪಚಯ ಕ್ರಿಯೆಗೆ ಸಂಬಂಧಿಸಿದೆ? ಉತ್ತರ ತಾಮ್ರ. ರಾಷ್ಟ್ರೀಯ ಒಲಿಂಪಿಕ್ ಶಿಕ್ಷಣ ಮತ್ತು ಅಭಿವೃದ್ಧಿ ಕಾರ್ಯಕ್ರಮವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತು? ಉತ್ತರ ಭಾರತೀಯ ಒಲಿಂಪಿಕ್ ಸಂಘ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೊಂಡರೆಡ್ಡಿ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಉತ್ತರ ಆಂಧ್ರಪ್ರದೇಶ. ಭಾರತೀಯ ಬ್ಯಾಂಕುಗಳ ಸಂಘ ಬ್ಯಾಂಕಿಂಗ್ ತಂತ್ರಜ್ಞಾನ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಫಿನ್ಟೆಕ್ ಮತ್ತು DPI ದತ್ತು ಪ್ರಶಸ್ತಿಯನ್ನು ಯಾವ ಬ್ಯಾಂಕ್ ಗೆದ್ದಿದೆ? ಉತ್ತರ ಕರ್ನಾಟಕ ಬ್ಯಾಂಕ್. ಜಾಗತಿಕ ಅಪಾಯ ವರದಿ 2026ನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಉತ್ತರ ವಿಶ್ವ ಆರ್ಥಿಕ ವೇದಿಕೆ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದ ಮಿಯಾವಾಕಿ ವಿಧಾನ ಯಾವುದು? ಉತ್ತರ ಸ್ಥಳೀಯ ಜಾತಿಗಳನ್ನು ಬಳಸಿಕೊಂಡು ಸಣ್ಣ ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯೀಕರಣದ ವಿಧಾನ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಉತ್ತರ ಒಡಿಶಾ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದ ರೂಟ್ ವಿಲ್ಟ್ ಕಾಯಿಲೆ ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ? ಉತ್ತರ ಬ್ಯಾಕ್ಟೀರಿಯಾ.